ಮುಂದೆ ಶುಭಾಶಯದ ನುಡಿಗಳಿಗಾಗಿ ಶ್ರೀಯುತ ಎಚ್ ಸತೀಶ್ ಹಂದೆ, ಅಧ್ಯಕ್ಷರು ಕೂಟ ಮಹಾಜಗತ್ತು ಸಾಲಿಗ್ರಾಮ, ಇವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ಸಭೆಯಲ್ಲಿ ನಡೆದಿರುವ ಕೂಟ ಹಾಗೂ ಕೂಟೇತರ ಬಂಧುಗಳೇ, ಈ ಕೂಟ ಮಹಾಜಗತ್ತಿನ ಉತ್ತರಳ್ಳಿ ಸಂಸ್ಥೆಯ ರಜತ ಸಂಭ್ರಮೋತ್ಸವ ಭಾಗವಹಿಸಲು ತುಂಬ ಖುಷಿ ನೀಡ್ತಾ ಇದೆ. ಕಳೆದ ಬಾರಿಯೂ ನಾನು ಹೇಳಿದೆ, ಪ್ರತಿಯೊಂದು ಸಭೆ ಏನು ಕೂಟ ಮಹಾಜಗತ್ತಿನ ಉತ್ತರಳ್ಳಿ ಅಂಗಸಂಸ್ಥೆ ಆಯೋಜಿಸುತ್ತೆ ಅದರಲ್ಲಿ ಭಾಗವಹಿಸಲಿಕ್ಕೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ರೀತಿ ಅದರ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇವತ್ತು ಇನ್ನೊಂದು ಖುಷಿಯಾಗಿದೆ, ಯಾಕಂದರೆ ಮುಖ್ಯ ಅತಿಥಿಗಳನ್ನಾಗಿ ಕರ್ನಾಟಕ ಬ್ಯಾಂಕ್ನ ಚೇರ್ಮನ್ ಅವರನ್ನು ಕರೆಸಿದ್ದಾರೆ. ಯಾಕಂತ ಹೇಳಿದರೆ ಕೂಟ ಮಹಾಜಗತ್ತು ಮತ್ತು ಕೂಟ ಮಹಾಜಗತ್ತಿಗಿಂತ ಕೂಟ ಸಮಾಜ ಮತ್ತು ಕರ್ನಾಟಕ ಬ್ಯಾಂಕ್ನ ಸಂಬಂಧ ತುಂಬ ಚೆನ್ನಾಗಿತ್ತು. ಕಳೆದ ಕೆಲವು ತಿಂಗಳ ಹಿಂದೆ CEO ನಮ್ಮ ಮಾಮಲೇಶ್ವರ ಅವರು ರಿಟೈರ್ಡ್ ಆದರು. ಅದಕ್ಕಿಂತ ಮುಂಚೆ ಜಯರಾಮ್ ಭಟ್ CEO ಆಗಿದ್ದರು ಮತ್ತು MD ಆಗಿದ್ದರು, ಅವರು ಕೂಡ ಹೊರಟೋದರು. ನಮಗೆ ಕೂಟ ಮಹಾಜಗತ್ತು ಕರ್ನಾಟಕ ಬ್ಯಾಂಕಿನ ಏನು ಸಂಬಂಧವಿದೆ ಕಡಿದು ಹೋಗುತ್ತೇನೋ ಅನ್ನುವ ಚರ್ಚೆ ಕೂಡ ನಮ್ಮಲ್ಲಿ ನಡೀತಾ ಇತ್ತು. ಮೊನ್ನೆ ಸೆಪ್ಟೆಂಬರ್ನಲ್ಲಿ ಕಾಸರಗೋಡಿನಲ್ಲಿ ನಮ್ಮ ಕೂಟ ಮಹಾಜಗತ್ತಿನ ಅಧಿವೇಶನ ಮತ್ತು ಜನರಲ್ ಬಾಡಿ ಸಭೆ ನಡೀತು. ಅದೊಂದೇ ಸಭೆಯಲ್ಲಿ ನಮ್ಮ ಕರ್ನಾಟಕ ಬ್ಯಾಂಕ್ನ ಬ್ಯಾನರ್ ಇರಲಿಲ್ಲ. ಇಲ್ಲದಿದ್ದರೆ ಪ್ರತಿಯೊಂದು ಸಣ್ಣ ಸಭೆ ಇರಲಿ, ಮಹಾಸಭೆ ಇರಲಿ, ಕರ್ನಾಟಕ ಬ್ಯಾಂಕ್ನ ಬ್ಯಾನರು ರಾರಾಜಿಸ್ತಾ ಇರುತ್ತೆ. ಕೂಟ ಮಹಾಜಗತ್ತಿನ ಬ್ಯಾನರ್ ಇಲ್ಲಿದ್ರು ನಡೀತಾ ಇತ್ತು. ಅದನ್ನು ನಾನು ಆ ದಿನ ಚೀಫ್ ಗೆಸ್ಟ್ ಆಗಿ ಮಾಮಲೇಶ್ವರ ಬಂದೆ, ಅವ್ರಿಗೆ ಹೇಳಿದೆ, ನೋಡಿದ್ದು ಫಸ್ಟ್ ಸಭೆ ಕರ್ನಾಟಕ ಬ್ಯಾಂಕ್ನ ಬ್ಯಾನರ್ ಇಲ್ಲದೆ ನಡೀತಿದೆ ಅಂತ. ಮತ್ತು ನಾವು ಆಲೋಚನೆ ಮಾಡ್ತೀವಿ ಪ್ರದೀಪ್ ಅವರನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದಂತ. ಆ ಕೆಲಸ ನಮ್ಮ ಚಂದ್ರಶೇಖರ ಐತಾಳ್ರು ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತೀನಿ. ಇವತ್ತು ಸ್ವಲ್ಪ ನಮಗೂ ಅವ್ರಿಗೆ ಕನೆಕ್ಷನ್ ಕೂಡ ಆಗಿದೆ, ಮಾತುಕತೆ ಕೂಡ ಆಗಿದೆ. ನಮ್ಮ ಬಗ್ಗೆ ಸ್ವಲ್ಪ ಒಳ್ಳೆ ಇಂಪ್ರೆಷನ್ನು ಬಂದಿದೆ ಕೂಟ ಮಹಾಜಗತ್ತಿನ ಬಗ್ಗೆ. ಸೊ ಇದರಿಂದ ಮುಂದೆ ಫರ್ದರ್ ಸ್ಟ್ರೆಂತ್ ಆಗುತ್ತೆ ಅಂತ ನಾನು ಆಶಿಸ್ತೇನೆ. ಇನ್ನೊಂದು ವಿಷಯ, ಅವ್ರು ಹೇಳಿದ್ರು IAS ಆಗಬೇಕು, IPS ಆಗಬೇಕು ಅಂತ. ಈ ವಿಷಯ ನಾವು ಹಲವು ಬಾರಿ ನಮ್ಮ ಸಭೆಯಲ್ಲಿ ಮಾತಾಡಿದ್ದೀವಿ. ಮತ್ತು ಮೈಸೂರಿನಲ್ಲೇನು ನಮ್ಮ ಟ್ರಸ್ಟ್ ಇದೆ, ಗುರು ನರಸಿಂಹ ಮಿತ್ರ ಮಂಡಳಿ, ಅದರಿಂದ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದೀನಿ. ಯಾರಾದರೂ IAS IPS ಆಗೋದ್ರೆ ಮುಂದೆ ಬನ್ನಿ, ಪೂರಾ ಖರ್ಚು ನಾವು ಮಿತ್ರ ಮಂಡಳಿಯಿಂದ ವಹಿಸ್ಕೊಳ್ತೀವಿ ಅಂತ. ಅದನ್ನು ಪುನಃ ಇಲ್ಲಿ ಪುನರುಚ್ಚರಿಸ್ತೀನಿ. ಯಾರಾದರೂ IAS IPS ಆಗೋರಿದ್ದರೆ ಏನು ಅದರ ಕೋಚಿಂಗ್ ಇದೆ, ಏನು ಎಲ್ಲ 100% ಖರ್ಚನ್ನು ಮೈಸೂರಿನ ಗುರು ನರಸಿಂಹ ಮಿತ್ರ ಮಂಡಳಿ ವಹಿಸಿಕೊಳ್ತದೆ ಅಂತ ಬಯಸ್ತೇನೆ. ಇನ್ನು ಕೂಟ ಮಹಾಜಗತ್ತು ಆ್ಯಕ್ಚುಲಿ ಶುಭ ನುಡಿ ಅಂತ ಹೇಳಿದ್ದಾರೆ. ಎಲ್ಲರೂ ಶುಭ ನುಡಿ ಆಯಿತು. ನಮ್ಮ ಡಾಕ್ಟರ್ ಕಾರಂದ್ರಿಂದ ಎಲ್ಲ ಶುಭ ಸಂಸ್ಥೆ ಮಾಡ್ಕೊಂಡೇ ಬಂದಿದ್ದಾರೆ. ನಾನು ಕೂಟ ಮಹಾಜಗತ್ತಿನ ಬಗ್ಗೆ ಒಂದೆರಡು ವಿಷಯ ಹೇಳಿ, ಯಾಕಂದರೆ ಆಲ್ರೆಡಿ ಎಲ್ಲ ಊಟಕ್ಕೆ ಹೇಳ್ತಾ ಇದ್ದಾರೆ. ಇಲ್ಲಿ ಕುಳಿತವರಿಗೆ ಇನ್ನೊಂದು ಹೇಳ್ತೀನಿ, ಹಾಲ್ ಫುಲ್ ಆಗಿದೆ, ಹೇಳುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಮುಂದರಿಸಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಈಗಿನ ಆಡಳಿತ ಮಂಡಳಿ ಅಧಿಕಾರ ತಗೊಂಡು 2.5 ವರ್ಷ ಆಗಿದೆ. ಇನ್ನೂ 1 ವರ್ಷ 6 ತಿಂಗಳು ಅದಾಗಿದೆ. ಬಟ್ ಬರುವ ಸೆಪ್ಟೆಂಬರ್ನಲ್ಲಿ ನಮ್ಮ ಅಧಿಕಾರಾವಧಿ ಮುಗೀತದೆ. ನಾವು ಅಧಿಕಾರ ವಹಿಸ್ಕೊಂಡಾಗ ಒಂದು 4 ಅಂಶಗಳನ್ನು, ಕೆಲಸಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದರಲ್ಲಿ ಮೊದಲಿದ್ದು ಕೂಟ ಬಂಧು ಭವನ, ಅದು ಕಂಪ್ಲೀಟ್ ಆಗಿದೆ. ಆದರೂ ನಮ್ಮ ಜನರ ಏನು ಬೇಡಿಕೆ ಇದೆ, ರೂಮ್ಗಳ ವಸತಿಗೆ ಬೇಡಿಕೆ ನಮ್ಮನ್ನು ಪೂರೈಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಆಲ್ಮೋಸ್ಟ್ 100% ಆಕ್ಯುಪೆನ್ಸಿ ರೇಟ್ ಇದೆ. ಮೊನ್ನೆ ಏಪ್ರಿಲಿಂದ 8 ತಿಂಗಳಾಗಿದೆ, ಯಾವಾಗಲೇ 14 ಲಕ್ಷ ರೆಂಟ್ ಕಲೆಕ್ಷನ್ ಆಗಿದೆ. ಅದರಿಂದ ಅರ್ಥ ಮಾಡ್ಬೋದು ಎಷ್ಟು ಡಿಮ್ಯಾಂಡ್ ಇದೆ ಅಂತ. ಈಗ ಅದಕ್ಕೋಸ್ಕರ ದೇವಸ್ಥಾನದವರು ಕೂಡ 35 ರೂಮನ್ನು ಕಟ್ತಾ ಇದ್ದಾರೆ. ಅಂದರೆ ಅದರಿಂದ ಸ್ವಲ್ಪ ಸುಧಾರಿಸ್ಬೋದು ಅಂತ ನನ್ನ ಮನಸ್ಸು. ಅಂತರ ಇನ್ನೊಂದು, ನಾವು ಕೂಟ ಬಂದು ಅದನ್ನು ಕೂಡ ಇಂಪ್ರೂವ್ ಮಾಡಬೇಕಂತ ನಿಶ್ಚಯ ಮಾಡಿದ್ವಿ. ಅದರಂತೆ ಹೊಸ ಟ್ರಸ್ಟಿಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಮೊದಲಿಂದ ನಡೆಸ್ಕೊಂಡು ಬಂದಂಥ
ಶ್ರೀಯುತ ನಾರಾಯಣ ಸ್ವಾಮೀಜಿಯವರು ತಮ್ಮ ಏಜಿನಿಂದಾಗಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ವಿ. ಹೊಸ ಟ್ರಸ್ಟಿ ಮಾಡಿದ್ವಿ. ಎಲ್ಲ ಕಡೆ ನಾವು ಹೇಳುವಂತೆ ಯುವ ಜನರು ಮುಂದೆ ಬರುವಕ್ಕಂತೆ ಕೂಟ ಬಂದು ಎಕ್ಸಿಕ್ಯೂಟಿವ್ ಆಗಿ ನಮ್ಮ ಉಮೇಶ್ ಶಾಸ್ತ್ರಿ ಅವರು ನೇಮಿಸಿದ್ವಿ. ಅವರು ಉತ್ತಮವಾಗಿ ಕೆಲಸ ನಡೀತಾ ಇದೆ. ನೀವು ಆವಾಗಲೇ ನೋಡಿರ್ಬೋದು, ವಿನ್ಯಾಸದಲ್ಲಿ ಪೂರಾ ಬದಲಾವಣೆ ಆಗಿದೆ, ಸೈಜು ದೊಡ್ಡದಾಗಿದೆ, ವರ್ಣರಂಜಿತವಾಗಿ ಬರ್ತಾ ಇದೆ. ಅದಲ್ಲದೆ ಧಾರ್ಮಿಕ ಪುಸ್ತಕಗಳನ್ನು ಕೂಡ ನಾವು ಮುದ್ರಿಸ್ತಾ ಇದ್ದೀವಿ. 4-5 ತಿಂಗಳ ಹಿಂದೆ ಶ್ರೀ ಗುರುನರಸಿಂಹ ಅಂತ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದ್ದೀವಿ. ಅದಕ್ಕೂ ಕೂಡ ತುಂಬ ಡಿಮ್ಯಾಂಡ್ ಇದೆ. ಇವತ್ತೀಗ ಋಗ್ವೇದಿಯ ಸಂಕ್ಷಿಪ್ತ ಪಂಚಾಯತನ ಪೂಜಾ ಪದ್ಧತಿ ಅಂತ ಪುಸ್ತಕ, ಇದು ಆ್ಯಕ್ಚುಲಿ ಮೊದಲೇ ಪ್ರಿಂಟ್ ಆಗಿತ್ತು. ಇದು 5ನೇ ಮುದ್ರಣ ನಾವು ಮಾಡ್ತಾ ಇದ್ದೀವಿ. 4,000 ಪ್ರತಿಯನ್ನು ಇವತ್ತು ಪ್ರಿಂಟ್ ಮಾಡಿ ಇವತ್ತು ಇಲ್ಲಿ ಬಿಡುಗಡೆ ಮಾಡಿದ್ದೀವಿ. ಇದಕ್ಕೆ ಉತ್ತರಹಳ್ಳಿ ಅಂಗ ಸಂಸ್ಥೆಯು ಕೂಡ ನಾನು ಧನ್ಯವಾದ ಹೇಳ ಬಯಸ್ತೀನಿ. ಯಾಕಂದರೆ ಅವರು ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ ಹಾಗೂ 1000 ಪ್ರತಿಯನ್ನು ಅವರು ತಗೊಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಹಂಚಲಿಕ್ಕೋಸ್ಕರ. ಇದರಲ್ಲಿ ಏನಂದರೆ ಮುಖ್ಯವಾಗಿ ಈಗಿನ ಯುವಕರಿಗೆ ಹೇಳಿದಾಗ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರು, ಡಾಕ್ಟರ್ಸು, ಪೂಜೆ ಮನೆಯಲ್ಲಿ ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಸಮಯ ಸಾಕಾಗ್ತಾ ಇಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟು 1971ರಲ್ಲಿ ಕೂಟ ಮಹಾಜಗತ್ತು ಈಗಿನ ಸ್ಥಿತಿಯನ್ನು ಆವಾಗಲೇ ಅರ್ಥ ಮಾಡಿಕೊಂಡು ಒಂದು ವೈದಿಕರ ಹಾಗೂ ವಿದ್ವಾಂಸರ ಪರಿಷತ್ ಮಾಡಿ ಒಂದು ಸಂಕ್ಷಿಪ್ತ ಪೂಜೆ, ಅದರಿಂದ ಯಾವುದೋ ಲೋಪ ಬರಬಾರ್ದು ಎನ್ನುವ ನಿಟ್ಟಿನಲ್ಲಿ ಒಂದು ಪೂಜಾ ಪದ್ಧತಿಯನ್ನು ಕೂಟ ಮಹಾಜಗತ್ತಿಗೆ ಕೊಟ್ಟರು. ಅವರು ಅದನ್ನು ಪ್ರಥಮ ಮುದ್ರಣದಲ್ಲಿ ಪ್ರಿಂಟ್ ಮಾಡಿದರು. ನಾವು ಈಗ ಅದರಲ್ಲಿ ಒಂದು ಪಂಚಾಮೃತಾಭಿಷೇಕದ ಒಂದು ಕಡಿಮೆ ಇದೆ ಅನ್ನುವ ವಿಷಯ ಕೇಳಿ ಬಂದದ್ರಿಂದ ಈ ಬಾರಿ ಅದನ್ನು ಕೂಡ ಸೇರಿಸಿದ್ದೀವಿ. ಮನೆಯಲ್ಲಿ ಪಂಚಾಮೃತಾಭಿಷೇಕ ಮಾಡಲಿಕ್ಕೆ ಒಂದು 7 ಪುಟಗಳ ವಿವರವಿದೆ. ಎಲ್ಲರೂ ಅದನ್ನು ಫಾಲೋ ಮಾಡ್ಬೋದು. ಈಗಿನ ಯುವಕರಿಗೆ ಇದು ದಾರಿಯಾಗಲಿ ಅಂತ ನಾವು ಆಶಿಸ್ತೇವೆ. ಇನ್ನು 3ನೇದು ನಮ್ಮದು ಬಿಲಿಯನ್ ಫೌಂಡೇಶನ್ನು. ಅದೆಲ್ಲ ನಿಮ್ಗೆ ಗೊತ್ತಿದ್ದಿದೆ. ಸ್ವಲ್ಪ ಇವರ ಹತ್ರ ಮಾತಾಡಿದೆ ನಾನು. ಕರ್ನಾಟಕ ಬ್ಯಾಂಕ್ ಚೇರ್ಮನ್, ನಮ್ಮದು 3-3.5 ಕೋಟಿ ಡಿಪಾಸಿಟ್ಟು ಕರ್ನಾಟಕ ಬ್ಯಾಂಕ್ನಲ್ಲಿ ಇದೆ ಅದರದ್ದು ಅಂತ. ನಮ್ಮ ಟಾರ್ಗೆಟ್ ಇರೋದು 100 ಕೋಟಿ, ಒಂದು ಬಿಲಿಯನ್ ಫೌಂಡೇಶನು. ತುಂಬ ಕುಂಠಿತ ಸಾಗ್ತಾ ಇದೆ. ಒಂದು 3.5 ಕೋಟಿ ಮಾತ್ರ ಇದೆ. ಅದನ್ನು ಹೇಗಾದರೂ ಮಾಡಿ ಇಂಪ್ರೂವ್ ಮಾಡಬೇಕನ್ನುವ ಇದರಿಂದ ನಮ್ಮ ಉದ್ಯಮಿ ರಘುನಾಥ ಸ್ವಾಮೀಜಿ ಅವರು ಕೂಡ ಇದ್ದಾರೆ. ಅವರು ನಾವೆಲ್ಲ ಸೇರಿ ಒಂದು ಪ್ಲ್ಯಾನನ್ನು ಪ್ರಸ್ತುತಪಡಿಸಿದ್ವಿ. 2 ವರ್ಷದಲ್ಲಿ 10 ಕೋಟಿ ಮುಟ್ಟುವ ಹಾಗೆ. ಆದರೆ ಏನು ನಮ್ಮ ಬೋರ್ಡ್ ಆಫ್ ಟ್ರಸ್ಟೀಸ್ ಅದಕ್ಕೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ. ಆದರೂ ನೋಡೋಣ, ನಮ್ಮ ಮಾತುಕತೆ ಮುಂದುವರಿತಾ ಇದೆ. ಅದನ್ನು ಕೂಡ ನಮ್ಮ ಈ ಆಡಳಿತ ಮಂಡಳಿಯ ಅವಧಿ ಮುಗಿದ್ರೊಳಗೆ, ಅಂದರೆ ನೆಕ್ಸ್ಟ್ ಸೆಪ್ಟೆಂಬರ್ ಒಳಗೆ ಮಾಡುವ ಆಸೆ ಇದೆ. ಆಗುತ್ತೆ ಅಂತ ಶ್ರೀ ಗುರುನರಸಿಂಹನು ಅದಕ್ಕೆ ಪ್ರೇರಣೆ ಕೊಡ್ತಾನಂತ ನಾನು ಭಾವಿಸಿದ್ದೀನಿ. ಇನ್ನು 4ನೇದು, ತುಂಬ ವರ್ಷದಿಂದ ನಮ್ಮ 37 ಅಂಗಸಂಸ್ಥೆಗಳೇ ಇದೆ. ಮುಂದೆ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. ಕೆಲವು ಕಡೆಯಿಂದ ಬೇಡಿಕೆಗಳು ಬರ್ತಾಯಿದೆ. ನಮ್ಮಲ್ಲೂ ತುಂಬ ಜನ ಕೋಟದವರು ಇದ್ದೀವಿ, ಆದರೆ ನಮಗೆ ಅಂಗಸಂಸ್ಥೆ ಬೇರೆ ದೂರ ಆಗುತ್ತೆ ಅಂತೇಳಿ. ಸೊ ಒಂದು 2-3 ಅಂಗಸಂಸ್ಥೆಯನ್ನು ಕೂಡ ಹೊಸದಾಗಿ ಮಾಡುವ ವಿಚಾರ ಕೂಡ ನಮ್ಮಲ್ಲಿದೆ. ಮೊದಲನೇದಾಗಿ ಸೋಮೇಶ್ವರ ಹತ್ರ ಉಚ್ಚಿಲ ಅಂತ ಅಲ್ಲಿ ಒಂದು ಅಂಗಸಂಸ್ಥೆ ಮಾಡುವ ಆಲ್ರೆಡಿ ಮಾತುಕತೆ ನಡೀತಾ ಇದೆ. ಅಲ್ಲಿ ಅದನ್ನು ಕೂಡ ನಮ್ಮ ಅವಧಿಯ ಮೊದಲೇ ಮಾಡುವ ಆಸೆ ನಮ್ಮದು. ನಿಮ್ಮೆಲ್ಲರ ಸಹಕಾರ ಕೂಡ ಕೇಳ್ತೀನಿ. ಇನ್ನು ಮೊದಲು ಕೂಟ ಮಹಾಜಗತ್ತಂದರೆ ಮೊದಲಂದರೆ ಇತ್ತೀಚಿನ ವರ್ಷಗಳಲ್ಲಿ ಬರೀ ಮೀಟಿಂಗು, ಜನರಲ್ ಬಾಡಿ ಮೀಟಿಂಗು, ಕಮಿಟಿ ಮೀಟಿಂಗ್ ಅಷ್ಟೇ, ಏನು ಧಾರ್ಮಿಕ ಕಾರ್ಯಕ್ರಮವನ್ನು ಆಗ್ತಾ ಇರಲಿಲ್ಲ. ನಮ್ಮ ಆಡಳಿತ ಬಂದ ಮೇಲೆ ಕಳೆದ ಬಾರಿ 8 ದಿನಗಳ ಶಾಕಲರಕ್ಕೆ ಸಮಿತಿಯಾಗುವ ದೇವಸ್ಥಾನದ ಸಹಕಾರದಿಂದ ಮಾಡಿದ್ವಿ. ಈ ವರ್ಷ ಮೊನ್ನೆ 6 ದಿನಗಳ ಮಹಾರುದ್ರ ಹೋಮ ಮಾಡಿದ್ವಿ. ಅದರ ಪ್ರಸಾದವನ್ನು ತಗೊಂಡು ಬಂದಿದ್ದೀನಿ ಈ ಉತ್ತರಳ್ಳಿ ಅಂಗಸಂಸ್ಥೆಯವರಿಗೆ ಕೊಡಲಿಕ್ಕೆ.
ಅದನ್ನು ಎಲ್ಲ ಅಂಗಸಂಸ್ಥೆಯ ಸದಸ್ಯರಿಗೆ ಕೊಡಬೇಕಾಗಿ ಅವರನ್ನು ಕೇಳಿಕೊಳ್ತೇನೆ. ಹಾಗೂ ಬೆಂಗಳೂರಿನ ಅಂಗಸಂಸ್ಥೆಯವರಿಗೂ ಕೂಡ ತಗೊಂಡು ಬಂದಿದ್ದೆ, ಅದನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತೀನಿ. ಇನ್ನು ಕೂಟ ಬಂದು ಕೌಂಟರನ್ನು ಓಪನ್ ಮಾಡಿದ್ದಾರೆ. ನಮ್ಮ ಉಪ ಸಂಪಾದಕ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಕಾರಂತರು ಎಲ್ಲ ಮೀಟಿಂಗ್ನಲ್ಲಿ ತಮ್ಮ ಎಲ್ಲ ಸಾಮಾನುಗಳನ್ನು ಪುಸ್ತಕಗಳನ್ನು ಹಿಡ್ಕೊಂಡು ಹೋಗ್ತಾರೆ. ಎಲ್ಲೇ ಜನರಲ್ ಬಾಡಿ ಮೀಟಿಂಗ್ಲಿ ಯಾವ ಊರಿನಲ್ಲಾದರೂ ಸ್ವಂತ ಖರ್ಚಿನಲ್ಲಿ ಹೋಗಿ ಮಾಡ್ತಾಯಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ನಿಮ್ಮಲ್ಲಿ ವಿನಂತಿ ಏನಂದರೆ, ಅವರು ಅಷ್ಟು ಬಂದು ಕೂತಿದ್ದಾರೆ, ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಇವತ್ತೇ ಅವರ ಹತ್ರ ಹೋಗಿ ಕೇವಲ 1,000 ರೂಪಾಯಿ 20 ವರ್ಷ ಸದಸ್ಯನಕ್ಕೆ ಎಲ್ಲರೂ ಆಗಿ ನಮ್ಮ ಕೂಟ ಬಂಧುವನ್ನು ಏನು ನಾವು ಚೇಂಜ್ ಮಾಡಿದ್ದೀವಿ, ಕಲರ್ ಮಾಡಿದ್ವಿ, ಎಕ್ಸ್ಪೆನ್ಸಿವ್ ಜಾಸ್ತಿ ಆಗಿದೆ. ಅಟ್ ಪ್ರೆಸೆಂಟ್ ಅದನ್ನು ನಮ್ಮ ಹತ್ರ ಏನು ಫಂಡ್ ಇದೆ ಅದನ್ನು 2-3 ವರ್ಷ ನಡೆಸ್ಬೋದು, ಮತ್ತು ಮುಂದೆ ಕಷ್ಟ ಆಗುತ್ತೆ. ಹಾಗಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಮುಂದೆ ಹೇಳ್ತಾರೆ, ಅಂದೇರೇನು ಸ್ಟಾರ್ಟ್ ಮಾಡಿ ಹೋದ್ರಿಗೆ ಮುಂದೆ ನಮ್ಮ ಏನು ಮಾಡೋದು ಅಂತ. ಅದಕ್ಕೋಸ್ಕರ ಹೆಚ್ಚಿನ ಕೂಟ ಬಂಧುಗಳಾದ ಸದಸ್ಯರಾಗಿ ಹಾಗೂ ತಮ್ಮ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದೆ ಅದರ ಜಾಹೀರಾತನ್ನು ಕೂಡ ಕೊಡ್ಬೋದು. ಯಾರಿಗಾದರೂ ವಿಶ್ ಮಾಡಬೇಕಾ, 82ನೇ ವರ್ಷ ಸಹಸ್ರಚಂದ್ರ ದರ್ಶನ ಮಾಡ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡೋದು, ಈ ರೀತಿ ಮಾಡ್ಬೋದು. ಇನ್ನೊಂದು ನಮ್ಮ ವರ್ಕಾಡಿ ರಾಧಾಕೃಷ್ಣ ಹೊಳ್ರು ಅಂತ ಅವರೊಂದು ಹೊಸ ಸಿಸ್ಟಮನ್ನು ಚಾಲೂ ಮಾಡಿ, ಅವರು ಎಲ್ಲೇ ಶುಭ ಸಮಾರಂಭಕ್ಕೆ ಹೋಗಲಿ, ಉಪನಯನೋ ಇಲ್ಲ ಮದುವೆನೋ, ಅಲ್ಲಿ ಉಡುಗೊರೆ ಕೂಟ ಬಂಧುವನ್ನು ಸಬ್ಸ್ಕ್ರಿಪ್ಷನ್ ಉಡುಗೊರೆಯಾಗಿ ಕೊಟ್ಬಿಡ್ತಾರೆ. ಅದರಿಂದ ನಮ್ಮ ಕೂಟ ಬಂಧು ಟ್ರಸ್ಟಿಗೂ ಒಳ್ಳೆಯದಾಗುತ್ತೆ. ಮತ್ತು ನೀವೇನಾದರೂ ಹೂ ಬೊಕ್ಕೆ ಕೊಡೋದು ಇಲ್ಲ ಗಡಿಯಾರ ಎಲ್ಲ ಇದ್ದ ಸಾಮಾನು ಕೊಟ್ಟರೆ ಯೂಸ್ ಆಗಲ್ಲ, ಯಾವುದೋ ಮೂಲೆ ಹೋಗುತ್ತೆ. ಅಟ್ಲೀಸ್ಟ್ ಇದು ಪುಸ್ತಕ 20 ವರ್ಷ ಅವರಿಗೆ ಬರುತ್ತೆ, ನಿಮ್ಮ ನೆನಪಿರುತ್ತೆ. ಅಂದರೆ ಆ ಸಿಸ್ಟಮನ್ನು ಕೂಡ ನೀವು ಫಾಲೋ ಮಾಡ್ಬೋದು ಅಂತ ಕೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಶ್ರೀಯುತ ಹಂದೆ ಅವರೇ. ದಯಮಾಡಿ ನಮ್ಮ ಗೌರವವನ್ನು ಒಪ್ಪಿಸಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ.